ಸುಚಿ ಅಂತ. ಓಕೆ ಸಿಸ್ಟರ್, ಏನು ಓದ್ತಾ ಇರೋದು ನೀವು? ನಂದು MSc ಕಂಪ್ಲೀಟ್ ಆಯಿತು. ಈಗ ಬ್ಯಾಂಕಿಂಗ್ ಕೋಚಿಂಗ್ ಮಾಡ್ಕೊತಾ ಇದ್ದೀನಿ. ಬ್ಯಾಂಕಿಂಗ್ ಕೋಚಿಂಗ್ ಮಾಡ್ತಾ ಇದ್ರೆ. ಓಕೆ ಸಿಸ್ಟರ್, ಇವಾಗ ಬಂದ್ಬಿಟ್ಟು ನಿಮಗೆ ಸರಾಕೆರೆ ಎಷ್ಟು ದಿನದ ಹಿಂದೆ ಗೊತ್ತಾಯಿತು, ಯಾರಿಂದ ಗೊತ್ತಾಯಿತು? ನನಗೆ 1 ಇಯರ್ ಹಿಂದೆ ಗೊತ್ತಾಯಿತು. ನಮ್ಮ ತಾತ ಒಬ್ರು ಇದ್ರು ದುರ್ಗದಲ್ಲಿ, ಅವರು ರೆಫರ್ ಮಾಡಿದ್ದು ಈ ಥರ ಇದೆ ಅಂತೆ, ಚೆಕ್ ಮಾಡ್ಕೊಂಬನ್ರಿ ಒಂದ್ಸತಿ, ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದು. ಅದಕ್ಕೆ ಬಂದಿದ್ವಿ. ನೋಡಿ ಫಸ್ಟ್ ನಾವು ತೊಗೊಂಡು ಅದು ಸಕ್ಸಸ್ ಆದರೆ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡ್ವಿ. ಸಕ್ಸಸ್ ಆಯಿತು, ಅದಕ್ಕೆ ಅವ್ರಿಗೆ ಹೇಳಿದ್ವಿ, ಅವರು ಕೂಡ ತೊಗೊಂಡೋಗಿದ್ದಾರೆ. ಓಕೆ ಸಿಸ್ಟರ್, ಇವಾಗ ನೀವು ಸ್ಟಾರ್ಟಿಂಗ್ ಬರುವಾಗ ನಿಮ್ಮ ಮುಖದಲ್ಲೆಲ್ಲ ತುಂಬ ಪಿಂಪಲ್ಸ್ ಆಗಿತ್ತು. ಓಕೆ, ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ? ನನಗೆ ಮಾಸ್ಕ್ ಅವಾಗ ಕೊರೋನಾ ಬಂತಲ್ಲ, ಮಾಸ್ಕ್ ವೇರ್ ಮಾಡಿಬಿಟ್ಟು ಇದು ಫುಲ್ಲು ಒಂದು ಚಿಕ್ಕದು ಏನು ಗ್ಯಾಪ್ ಇಲ್ದಂಗೆ ಇದೆಲ್ಲ ಫುಲ್ಲು ಬ್ಲ್ಯಾಕ್ ರೆಡ್ ಆಗಿಬಿಟ್ಟಿತ್ತು. ಆಮೇಲೆ ಇಲ್ಲಿ ಸರಾಕೆರೆಗೆ ಬಂದಮೇಲೆ ಬೆಡ್ ಥೆರಪಿ ಮತ್ತು ಡೈಲಿ ವಾಟರ್ ಸ್ಪ್ರೇ ಮಾಡ್ಕೋತಾ ಇದ್ದೆ. ಅದಕ್ಕೆ ಆಲ್ಮೋಸ್ಟ್ 50% ಇದು ಕಮ್ಮಿ ಆಗಿತ್ತು. ಹಂಗಾಗಿ ನಾನು ನಮ್ಮ ಪಪ್ಪಂಗೆ ಹೇಳಿ, ಇಲ್ಲ ಪಪ್ಪ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಫಿಲ್ಟರ್ನ ಮತ್ತು ಬೆಡ್ನ ನಾವು ಮನೆಗೆ ತೊಗೊಂಡೋಗಿದ್ದೆ. ಸಿಸ್ಟರ್, ಇವಾಗ ಬಂದುಬಿಟ್ಟು ನೀವು ಬ್ಯೂಟಿ ವಾಟರನ್ನು ಸ್ಪ್ರೇ ಮಾಡ್ತಾ ಇದ್ರಲ್ವಾ? ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ. ಓಕೆ, ನಾನು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಚೇಂಜಸ್ ಆಯ್ತಾ, ಅಥವಾ ನಮ್ಮ ಬ್ಯೂಟಿ ವಾಟರನ್ನು ಯೂಸ್ ಮಾಡಿದ್ಮೇಲೆ ಚೇಂಜಸ್ ಆಯ್ತಾ? ಇದು ತೊಗೊಂಡ್ಮೇಲೆ ನನಗೆ ಚೇಂಜ್ ಆಗಿದೆ. ಆವಾಗ 15 days ಒನ್ಸ್ ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೆ ಇಲ್ಲೇ ಶುಗರ್ ರೆಡ್ಡಿ ಡಾಕ್ಟರ್ ಹತ್ರ. ಅವರು ಫುಲ್ಲು ಪಿಂಪಲಿನ ಪಸ್ಸೆಲ್ಲ ತೆಗೆದ್ಬಿಟ್ಟು ಫುಲ್ಲು ಅದು ನೋವಾಗ್ತಾ ಇತ್ತು. ಅದೆಲ್ಲ ಇದು ನೋವಿಲ್ಲ, ಏನೂ ಇಲ್ಲ, ಆರಾಮಾಗಿ ಕಮ್ಮಿ ಆಗುತ್ತೆ. ನನಗೆ ಫುಲ್ಲು ಎಷ್ಟು ಅಂದರೆ ಆಲ್ಮೋಸ್ಟ್ 90% ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಇದನ್ನು. ಓಕೆ ಸಿಸ್ಟರ್, ಇವಾಗ ನೀವು ಎಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರಿ? ನಾನು 4 yearsಯಿಂದ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಒಂದು ಇಂಚು ಕಮ್ಮಿ ಆಗಿರಲಿಲ್ಲ. 4 yearsಯಿಂದ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಒಂದ್ಸರಿ ಹೋದ್ರೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇತ್ತು? 2 to 2,500 ಖರ್ಚು ಬರ್ತಾ ಇತ್ತು ಒನ್ ಟೈಮ್ ಟ್ರೀಟ್ಮೆಂಟ್ಗೆ. ಓಕೆ, ಸರಾಕೆರೆಗೆ ಬಂದಾದ್ಮೇಲೆ ನೀವು ರೆಗ್ಯುಲರ್ ಆಗಿ ಬ್ಯೂಟಿ ವಾಟರ್ ಉಪಯೋಗಿಸಿದ್ಮೇಲೆ ಮತ್ತೆ ನೀವು ಟ್ರೀಟ್ಮೆಂಟ್ಗೆ ಹೋದ್ರಾ? ಇಲ್ಲ, ಹೋಗೇ ಇಲ್ಲ. ಓಕೆ, ವಿತೌಟ್ ಟ್ರೀಟ್ಮೆಂಟ್ ಇಲ್ದೇನೆ. ಓಕೆನಾ, ಇವ್ರ ಮುಖ ಇವತ್ತು ತುಂಬಾ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ. ಇವತ್ತು ಪಿಂಪಲ್ ಕೂಡ ಅಷ್ಟಾಗಿ ಇಲ್ಲ. ಓಕೆ, ಇವರು ಮೊದಲನೇ ಫೋಟೋ ಇದ್ರೆ ಖಂಡಿತವಾಗ್ಲೂ ತೋರಿಸ್ತೇವೆ ಅಪ್ಪ ಅಮ್ಮ. ಯಾಕಂತ ಹೇಳಿದ್ರೆ ಅಷ್ಟು ಬೆಸ್ಟ್ ರಿಸಲ್ಟ್ ನಮ್ಮ ಜೇಡ್ ವಾಟರ್ ಅಲ್ಲಿ ಇದೆ. ಓಕೆ, ಇವಾಗ ಬಂದ್ಬಿಟ್ಟು ಪಪ್ಪನಿಗೆ ಶುಗರ್ ಎಲ್ಲ ಇತ್ತು. ಓಕೆ, ಇವಾಗ ಶುಗರ್ ಎಲ್ಲ ಹೇಗಿದೆ ಅಪ್ಪನಿಗೆ? ನಾರ್ಮಲ್ ಆಗಿದೆ. ಅಪ್ಪ ಮುಂಚೆ ಟ್ರಾವೆಲ್ ಮಾಡುವಾಗ ತುಂಬಾ ಸುಸ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಸಂಜೆ ಟೈಮ್ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇತ್ತು. ಅವರು ಇಲ್ಲಲ್ಲ ಜಗಳೂರು ಡ್ಯೂಟಿ, ಇಲ್ಲಿಂದ 1 hour ಓಡಾಡಬೇಕು ಡೈಲಿ ಅಂತ ಫುಲ್ಲು ಬ್ಯಾಕ್ ಪೇನ್ ಬರ್ತಾ ಇತ್ತು ಅವರಿಗೆ. ಇಲ್ಲಿ ಬಂದಿದ್ದು ಟ್ರೀಟ್ಮೆಂಟ್ ತಗೊಳಕ್ಕಿಂತ ಬ್ಯಾಕ್ ಪೇನ್ ಎಲ್ಲ ಕಮ್ಮಿ ಆಗಿದೆ ಇವಾಗ. ಓಕೆ ಸಿಸ್ಟರ್, ರೆಗ್ಯುಲರ್ ಆಗಿ ಈಗ ನಿಮ್ಮ ತಂಗಿನೂ ನೀರು ಕುಡಿತಾ ಇದ್ದಾರೆ. ನಿಮ್ಮ ತಂಗಿಗೂ ಪ್ರಾಬ್ಲಮ್ಸ್ ಇತ್ತು, PCOD ಇತ್ತು ಅವಳಿಗೆ, ಅದು ಕಮ್ಮಿ. ನಿಮ್ಮ ತಂಗಿಗೆ ಎಷ್ಟು ಏಜ್ ಸಿಸ್ಟರ್? ಅವಳಿಗೆ ಇನ್ನು 19. ಈಗ ಎಷ್ಟು ಏಜ್ ಅಲ್ಲಿ ಅವ್ರಿಗೆ PCOD ಪ್ರಾಬ್ಲಮ್ ಬಂದಿದ್ದು? ಅವಳಿಗೆ 18 ಇಂದಾನೇ ಬಂದಿತ್ತು. ಓಕೆ, 18 ಇಂದನೂ PCOD ಪ್ರಾಬ್ಲಮ್ಸ್ ಬಂದಿತ್ತು ಆಲ್ರೆಡಿ. ಓಕೆ, ಇವಾಗ ಜೇಡ್ ವಾಟರ್ ಕುಡಿದ್ಮೇಲೆ ಅವ್ರಿಗೆಲ್ಲ ಹೇಗೆ ಅನಿಸ್ತಾ ಇದೆ ಸಿಸ್ಟರ್? ಎಲ್ಲ ಕಮ್ಮಿ ಆಗಿದೆ, PCOD ಪ್ರಾಬ್ಲಮ್ಸ್ ಎಲ್ಲ. ಓಕೆನಾ, ವಿತೌಟ್ ಯಾವ ಮೆಡಿಸಿನ್ಸ್ ಇಲ್ದೇನೂ ಕೂಡ ನಮ್ಮ ಜೇಡ್ ವಾಟರ್ ಏನು ಮಾಡ್ತಾ ಇದೆ, ಒಳಗಡೆ ಮೆಡಿಸಿನ್ ಥರ ಕೆಲಸ ಮಾಡ್ತಾ ಹೋಗುತ್ತೆ ಅಪ್ಪ ಅಮ್ಮ. ಓಕೆನಾ, ಅದಕ್ಕೆ ಇದು ಬೆಸ್ಟ್ ಆಗಿರ್ತಕ್ಕಂಥ ವಾಟರ್ ಅಂತಾನೆ ಹೇಳ್ತಾ ಹೋಗ್ತಾರೆ. ಓಕೆ ಸಿಸ್ಟರ್, ಇವಾಗ ಅಮ್ಮನಲ್ಲಿ ಏನೆಲ್ಲ ಚೇಂಜಸ್ ನೋಡ್ತಾ ಇದ್ದೀರಾ? ಅಮ್ಮಂಗೆ ಗರ್ಭಕೋಶ ಆಪ್ರೇಷನ್ ಆಯಿತು. ಆದಾಗಿಂದ ಇಲ್ಲಿ ಇಂಜೆಕ್ಷನ್ ಮಾಡಿದ್ರಲ್ಲ, ಅದು ನೋವು ಮತ್ತು ಒಂದೇ ಕಾಲು ಸಡನ್ನಾಗಿ ನೋವು ಬರೋದು, ಆ ಥರ ಆಗ್ತಾಯಿತ್ತು ಅಮ್ಮಂಗೆ. ಇದು ಟ್ರೀಟ್ಮೆಂಟ್ ತೊಗೊಂಡೋಗಿದೆ, ಬ್ಯಾಕ್ ಪೇನು ಕಮ್ಮಿ ಆಗಿದೆ, ಲೆಗ್ ಪೇನು ಕಮ್ಮಿ ಆಗಿದೆ ಅಮ್ಮಂಗೆ. ಈಗ ಎಲ್ಲ ಆರಾಮಾಗಿದ್ದಾರೆ. ಮತ್ತು ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ ಈ ಟ್ರೀಟ್ಮೆಂಟಿಂದ. ಮಮ್ಮಿ 5 kgs ಇಳಿದಿದ್ದಾರೆ ಇದರಿಂದ. ಓಕೆ, ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಕೂಡ ಆಗಿದ್ದಾರೆ ಅಪ್ಪ ಅಮ್ಮ. ಓಕೆನಾ, ಇವಾಗ ಸಿಸ್ಟರ್ ನೀವು ರೆಗ್ಯುಲರ್ಗೆ ನೀರು ಕುಡಿತೀರಲ್ವಾ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲಿಮಿಟ್ ಆಗಿ ನಾವು ವಾಟರ್ ಕೊಡ್ತಾ ಇದ್ವಿ ನಿಮ್ಮ ಮನೆಗೆ. ಓಕೆನಾ, ಇವಾಗ ರೆಗ್ಯುಲರ್ ಆಗಿ ಇದೇ ಜೇಡ್ ವಾಟರ್ ಕುಡಿತಿದ್ದಾರಲ್ವಾ, ಏನೆಲ್ಲ ಚೇಂಜಸ್ ಅಂತ ಅನಿಸಿದೆ ನಿಮಗೆ? ಇಲ್ಲಿ ಅಂದರೆ ಈಗ ಬಂದು 1 ಬಾಟಲ್ ಅಥವಾ 1 ಕಪ್ ಅಷ್ಟೇ ಕುಡಿತಾ ಇದ್ವಿ. ಆವಾಗ ಅಷ್ಟು ಅಂದರೆ ಕಮ್ಮಿ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಅನಿಸ್ತಾ ಇತ್ತು. ಈಗ ನಾವೇ ಹಾಕ್ಸ್ಕೊಂಡು ಪ್ರತಿನಿತ್ಯ ಅದನ್ನು ಕುಡಿಯೋದ್ರಿಂದ ಆಲ್ಮೋಸ್ಟ್ ಈಗ ನಮ್ಮ ಮಮ್ಮಿ ಗ್ಯಾಸ್ಟ್ರಿಕ್ ಅದೆಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಎಲ್ಲ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಬರಲ್ಲ, ಆ ಥರ ಫೈನ್ ಆಗಿದ್ದಾರೆ ಎಲ್ಲ. ಓಕೆ ಸಿಸ್ಟರ್, ಇವಾಗ ನಿಮ್ಮ ಮನೆಗೆ ಜೇಡ್ ವಾಟರ್ ಬಂದಾದ್ಮೇಲೆ ಎಷ್ಟು ಸಾರಿ ದವಾಖಾನೆಗೆ ಹೋಗಿದ್ದೀರಾ? ಹೋಗೇ ಇಲ್ಲ, 1 ವರ್ಷದಿಂದ ದವಾಖಾನೆಗೆ ಹೋಗಿಲ್ಲ. ಓಕೆ, ಇವಾಗೆಲ್ಲ ಅಮೌಂಟ್ ಸೇವ್ ಆಗ್ತಾ ಇದೆನಾ? ಓಕೆ, ಸರಾಕೆರೆ ಇನ್ಸ್ಟ್ರೂಮೆಂಟ್ ಮನೇಲಿ ಇರುವಾಗ ಖಂಡಿತ ಡಾಕ್ಟರ್ ಇದ್ದಾಗ ಖಂಡಿತ ಎಕನಾಮಿಕ್ ಕೂಡ ಗ್ರೋತ್ ಆಗ್ಬೋದಾ? 100%. ಓಕೆ ಸಿಸ್ಟರ್, ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿನ್ನ ಏಜಿನ ಮಕ್ಕಳು ಇರ್ತಾರೆ, ಅವ್ರಿಗೆ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ?
ಇಲ್ಲಿಗೆ ಡೈಲಿ ಬರ್ರಿ, ನಿಮಗೆ ಕೈಯಲ್ಲಿ ತಗೊಳಕ್ಕಾದ್ರೆ ತಗೊಳ್ರಿ, ಇಲ್ಲಾಂದರೆ ಇಲ್ಲೇ ಫ್ರೀ ಟ್ರೀಟ್ಮೆಂಟ್ ಇದೆಲ್ಲ, ಇಲ್ಲೇ ದಿನ 1 ಅವರ್ ಬಂದ್ಬಿಟ್ಟು ಹೋಗ್ರಿ. ಎಲ್ಲ ಹೆಲ್ತ್ ವಿಚಾರದಲ್ಲಿ ಮಾತ್ರ ತುಂಬಾ ಇದು ಮಾಡ್ಕೋಬೋದು ನೀವು. ನೀವು ಹಾಸ್ಪಿಟಲಿಗೆ ಹೋಗೋದು ಕಮ್ಮಿ ಆಗುತ್ತೆ ಇಲ್ಲಿಗೆ ಬಂದರೆ, ಆರಾಮಾಗ್ಬೋದು ಇಲ್ಲಿ ಬಂದರೆ ಸಿಸ್ಟರ್. ಅದು ಹೇಳ್ತೀನಿ ಅದು. ಥ್ಯಾಂಕ್ ಯು. ಓಕೆ ಸಿಸ್ಟರ್, ಹಾಗೆ ಲಾಸ್ಟ್ ಒಂದು ಪ್ರಶ್ನೆ, ಇವಾಗ ನೀವು ಇನ್ವೆಸ್ಟ್ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ತಾ? ಅನಿಸಿಲ್ಲ. ಎಷ್ಟು ಜನ ನಮ್ಮ ಅಜ್ಜಿನೇ ಹೇಳಿದ್ರು, ಯಾಕೆ ಅಷ್ಟೊಂದು 2 ಲಕ್ಷ ಕೊಟ್ಟೆಲ್ಲ ತೊಗೊತೀರಾ ಅಂತಂದು ಹೇಳಿದ್ರು. ಆದರೆ ಅವರು ಇದು ರಿಸಲ್ಟ್ ನೋಡಿದ್ಮೇಲೆ ಅವರು ನನಗೂ ಬೇಕು ಅಂತ ನಮ್ಮ ಮನೆಯಲ್ಲಿರೋ ಕೋಡ್ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ. ಅವರು ಅಷ್ಟು ಇದಾಗಿದೆ. ಸೊ ವೇಸ್ಟ್ ಅಂತ ಅಂದು ಏನು ಅನಿಸಿಲ್ಲ, ಅಮೌಂಟ್ ವೇಸ್ಟ್ ಆಗಿದೆ ಅಂತಂದು ಏನು ಅನಿಸಿಲ್ಲ. ಓಕೆ ಸಿಸ್ಟರ್, ಇವಾಗ ನೀವು ಪ್ರತಿ ತಿಂಗಳನ್ನು ಕೂಡ 4 ವರ್ಷದಿಂದ ಮುಖಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತೀವಿ. ಎಷ್ಟು ಸೇವ್ ಮಾಡಿದ್ದೀರಾ ಇವಾಗ ನೀವು? ತುಂಬಾ ಸೇವ್ ಮಾಡಿ, ಮಂತಿಗೆ 4,500 ಖರ್ಚು ಮಾಡೋಳು. ಇವಾಗ 1 ರೂಪಾಯಿನೇ ಖರ್ಚು ಮಾಡಲ್ಲ ಅಂದರೆ ಆಲ್ಮೋಸ್ಟ್ 1 ಇಯರಿಂದ ಆರಾಮಿದ್ದೀನಿ. ಫೈನಾನ್ಷಿಯಲ್ಲೂ ಇಂಪ್ರೂವ್ ಆಗುತ್ತೆ 100%. ಓಕೆ, ಯಾವುದು ಬೆಸ್ಟ್ ಅಂತ ಹೇಳ್ತೀರಾ? ಇದೇ ಸಾರಾ ಕೇರ್ ಇಸ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸಿಸ್ಟರ್.